ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಬ್ಬ ಹಾಕತನು ನೋಡ್ತಾರಲ್ಲ. ಈ ಯಾವ ಕಬ್ಬ ಅಂತಂತಂದ್ರೆ SNK 13,374 ಈ ಕಬ್ಬ ಹಾಕತನು. ನಾನು ಈ ಕಬ್ಬ ಸತತವಾಗಿ ಇದು 4ನೇ ವರ್ಷನಾಗಿ ಕಬ್ಬ ಹಾಕೋದು. ಈ ಕಬ್ಬ ನನಗೆ ಯಾವುದೋ ಥರನಾಗಿ ರೋಗ ಬಿದ್ದ ನನಗೆ ಲುಕ್ಸಾನಾಗಿಲ್ಲ. ನಾನು ಈ ಕಬ್ಬ ಹಾಕೋಕ್ಕಿಂತ ಮೊದಲು ನಾನು 86 ಕಬ್ಬ ಹಾಕಿದ್ನಿ. ಆ ಕಬ್ಬ ಭಾಳ ಅಂದ್ರೆ ನಮಗೆ 35ರಿಂದ 40 ಟನ್ ಇಳುವರಿ ಬರ್ತಿತ್ತು. ನನಗೆ ಅಷ್ಟು ಇಳುವರಿ ತೆಗೆದ್ರಿಂದ ನನಗೆ ಲುಕ್ಸಾನ ಆಕೈತು. ಅದಕ್ಕಾಗಿ ನಾನು ಸಂಕೇಶ್ವರ ಕೃಷಿ ಕೇಂದ್ರಕ್ಕೆ ಹೋಗ್ಯಾರ ನಮ್ಮ ಮಾಹಿತಿ ತೊಗೊಂಡು ಈಗ ಅಲ್ಲಿಂದ ನಾನು ಈಗ SNK ಬೀಜ ಹಾಕತನು. ಈ ಬೀಜ ಜಬರ್ದಸ್ತ್ ಕಬ್ಬ ಐತಿ ನೋಡತ್ತಾರಲ್ಲ. ನಾವು SNK ಈ ಕಬ್ಬ ಹಾಕಬೇಕಂತಂದ್ರೆ ನಾವು 4 ಫೂಟ್ ಸಾಲು ಬಿಡಬೇಕು. 4 ಫೂಟ್ ಸಾಲು ಬಿಟ್ಟಿವಿ ಅಂತಂದ್ರೆ ಇದು ಕಬ್ಬ ಭಾಳ ಗಡ್ದ್ರಕೈತಿ ಮತ್ತು ಬೆಳವಣಿಗೆ ಚಲೋ ಐತಿ. 3 ಫೀಟ್ ಸಾಲು ಬಿಡೋದ್ರಿಂದ ಕಬ್ಬು ಸಣ್ಣ ಆಕತಿ, ಆಮೇಲೆ ಬೆಳವಣಿಗೆ ಕುಂಠಿತ ಆಕತಿ. ಮತ್ತು ಕಬ್ಬ ಇದು ದಟ್ಟ ಆತಂತಂದ್ರೆ ಇದು ಕುಳಿನೂ ಸಾಯ್ತೈತಿ. ಅದಕ್ಕೆ ನಾವು SNK ಕಬ್ಬ ನಾವು ಹಾಕ್ಬೇಕಂತಂದ್ರೆ ಇದು 4 ಫೂಟ್ ಸಾಲು ನಾವು ಬಿಟ್ರೆ ಇದು ಇಳುವರಿ ಚಲೋ ಬರುತ್ತೆ ಅಂತ ನಾ ಹೇಳ್ತೇನೆ. ಈಗ ನಾನು 4 ಫೂಟ್ ಸಾಲು ಬಿಟ್ಟನು. ಒಂದು ನೋಡತ್ತವಲ್ಲ, ಇದು ಸಾಲಿನ ಸಾಲಿಗೆ ಇದು 4 ಫೂಟ್ ಐತಿ. ಆಮೇಲೆ ನಾನು ಈ ಬರೀ ಸಾಲ ತಗ್ಗ ಮಾಡಿದ್ದೇನೆ ನೋಡ್ರಿ. ಸಾಲಿಲ್ಲ ಅಂತಂದ್ರೆ ನಾನು ಸಿಮೆಂಟಿಗೆ ಒಂದು ಅರ್ಧ ಫೂಟ್ಕ್ಕಿಂತ ಹೆಚ್ಚಿಗೆ ಸಾಲು ಬಿಟ್ಟನು. ಈಗ ನಾವು ವರ್ಷ ಏನು ಮಾಡ್ತಿದ್ನಿ, 3 ಫೂಟ್ ಸಾಲು ಬಿಟ್ಟಿಕ್ಯಾರ ತಗ್ಗ ಕಡಿಮೆ ಮಾಡ್ತಿದ್ನಿ. ಅವಾಗೇನಾಕೈತು, ಕಬ್ಬ ಲೋಟ್ ಬೀಳಾಕತ್ತೈತಿ. ಅದ್ರ ಸಂಬಂಧ ನಾ ಈ ಬರೀ ಸಾಲಟ ತಗ್ಗು ಮಾಡಿದನು. ಈ ಸಾಲು ತಗ್ಗು ಮಾಡೋದ್ರಿಂದ ನಾವು ಕಬ್ಬ ದೊಡ್ಡದಾದ ಮೇಲೆ ಮಣ್ಣು ಏರಿಸಿದ್ವು ಅಂತಂದ್ರೆ ಕಬ್ಬು ಬೀಳೋದಿಲ್ಲ ಅಂತ ನನಗನಿಸೈತಿ. ಅದ್ರ ಸಂಬಂಧ ನಾನು ಸಾಲ ತಗ್ಗಿ ಮಾಡೋಕ್ಯಾರ ಈ ಕಬ್ಬ ಹಾಕತನು. ನಾವು ಗಣಿಕೆಯನ್ನು ಕಬ್ಬ ತುಳಿಬೇಕಂತಂದ್ರೆ ಪೈಲ ನಾವು ಈಗೇನು ಕಬ್ಬು ಸುಲಿದು ತೊಗೊಂಬರತ್ತೇವಲ್ಲ, ಇನ್ನು ತೊಗೊಂಬಂದು ಮೊದಲು ನಾವು ಹೊಲ ತುಂಬ ಹರಬೇಕು. ಸಾಲ ಕಬ್ಬು ಹೋಗೋದ ಮೇಲೆ ಅವನು ನಾವು ಈ ಥರ ಒಂದು ಅರ್ಧ ಫೂಟ ಇಲ್ಲದ್ರೆ 1 ಫೂಟ್ನಂತ ಅವನ್ನ ನಾವು ಕಬ್ಬಿನ ಚಿನ್ನಿ ಮಾಡಿಕ್ಯಾರ ಮತ್ತು ಅವನು ಸಾಲ ಮೇಲೆ ಇಟ್ಟು ಅಂತಂದ್ರೆ ಅದು ಹಿಂದ್ಗಡೆ ನಮಗೆ ತುಳಿಯಾಕ ಹಗರಾಕತಿ. ನಾವು ಗಣಿಕೆ ಸಣ್ಣ ಕಡ್ದು ಅಂತಂತಂದ್ರೆ ಅವು ತುಳಿ ಮುಂದೆ ಈಜಿ ಎಮ್ಮಿಗೆ ಮಣ್ಣಾಗ ಹೊಕ್ಕವು. ಆಮೇಲೆ ನಾವು ತುಳಿದ ಮ್ಯಾಲೆ ಗಣಿಕೆ ದೊಡ್ಡವಾಗಿದ್ದವು ಅಂತಂದ್ರೆ ಒಂದು 5 ಬಿಟ್ಟು ಮಾತ್ತವು ಮ್ಯಾಲೆ ಹೇಳ್ತಾವು. ಅದಕ್ಕಾಗಿ ನಾನು ಈಗೇನು ಗಣಿಕೆ ಇದಾವಲ್ಲ, ಗಣಿಕೆ ನೋಡ್ರಿ ಅಗದಿ ಸಣ್ಣವನ್ನ ಕಡ್ಸೇನು. ಈ ಥರ ಗಣಿಕೆ ಇತ್ತಂದ್ರೆ ಆಗ ನಾವು ತುಳಿದ ಮೇಲೆ ನಮಗೆ ತುಳಿಯಾಕೂ ಹಗರಾಕತಿ. ಆಮೇಲೆ ಒಂದು 8-10 ದಿವಸ ಆದಮೇಲೆ ಈ ಕಬ್ಬ ಮ್ಯಾಲೂ ಹೇಳೋದಿಲ್ಲ. ಈಗ ಸದ್ಯ ನಾನು ಕಬ್ಬ ತುಳಿಯಾತನು. ಕಬ್ಬು ಹೆಂಗಂತಂದ್ರೆ ಕಾಲೇ ತುಳಿದ್ರೆ ಬೀಜ ಭಾಳ ದೂರ ಹೋಗ್ತಾವು ಮತ್ತು ಅದು ಕಬ್ಬ ಲೌಟು ಹುಟ್ಟೋದಿಲ್ಲ ಮತ್ತು ಅದು ಗಣಿಕೆ ಬರ್ತೈತಿ. ಆದ ಕಾರಣ ನಾ ಏನು ಮಾಡಾಕತ್ತಾನು, ಕೈಲೇ ಬೀಜ ಇಡತಾನು. ಕೈಲೇ ಬೀಜ ಇಟ್ಟು ಅಂತಂದ್ರೆ ಬೀಜ ಭಾಳ ದೂರ ಹೋಗೋದಿಲ್ಲ, ಬೀಜ ಮ್ಯಾಲೆ ಇರತೈತಿ, ಅಗದಿ ಲೌಟ ಹುಡ್ತೈತಿ. ನಾವು ಕಾಲೇ ತುಳಿದ್ರಿಂದನ ಬೀಜ ಭಾಳ ದೂರ ಹೋತಂತಂದ್ರೆ ಆ ಹುಟ್ಟೋದನ್ನು ಲೇಟ್ ಆಕತಿ. ಅದಕ್ಕೆ ನಾ ಈಗೇನು ಮಾಡತ್ತನು, ಈಗೆಲ್ಲ ಕಬ್ಬೆಲ್ಲ ನಾವು ಕೈಲೇ ಸೋಸಾತನು ನೋಡತ್ತಾರಲ್ಲ. ನೋಡ್ರಿ, ನಾ ಕಬ್ಬಿನ ಮೇಲೆ 2 ಇಂಚ್ ಇರ್ಬೇಕದ ಮಣ್ಣು, ಆ ಥರ ಆಗಿ ನಾನು ಕಬ್ಬ ತೋರ್ಸತ್ತನು. ನಾನು ರೈತ ಬಂದ್ರೆ ಹೇಳೋದಿಷ್ಟೇ, ನಾವು ಕಬ್ಬ ತುಳಿಬೇಕಂತಂದ್ರೆ ಕಾಲೇ ತುಳಿಬಾರ್ದು, ಕೈಲೇ ನಾನು ಬಿಟ್ಕೊಂತ ಹೋಗ್ಬೇಕಂತ ನಾನು ರೈತ ಬಂದವರಿಗೆ ನಾ ಹೇಳ್ತಾನು. ನಾವು ಕೈಲೇ ಬೀಜ ಇಟ್ಟು ಅಂತಂದ್ರೆ ಅದು ಭಾಳ ಜಬರ್ದಸ್ತ್ ಕಬ್ಬ ಹುಟ್ಟೈತಿ ಅಂತ ನಾ ಹೇಳ್ತೇನೆ. ಎಲ್ಲ ನನ್ನ ರೈತ ಬಾಂಧವರಿಗೆ ನಾ ಏನು ಹೇಳ ಬಯಸ್ತೇನೆ ಅಂತಂದ್ರೆ, ಇದು SNK ಬೀಜ ಬ್ಯಾನ್ ಆಗೈತೆ ಅಂತ ಎಲ್ಲ ಕಡೆ ಪಬ್ಲಿಕ್ ಮಾಡಿದರು.
ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ದವರು ಹೇಳಿದರು ಬ್ಯಾನ್ ಆಗೈತೆ ಅಂತ ಹೇಳ್ಯಾರ. ನಾನು ಖುದ್ದಾಮಿಗೆ ಧಾರವಾಡ ಕೃಷಿ ಕೇಂದ್ರಕ್ಕೆ ಹೋಗಿ ಅಲ್ಲೂ ನಾವು ವಿಚಾರ ಮಾಡಿದ್ನಿ. ಆಮೇಲೆ ಸಂಕೇಶ್ವರ ಕೃಷಿ ಕೇಂದ್ರಕ್ಕೆ ಹೋಗಿ ನಾನು ಅಲ್ಲೂ ವಿಚಾರ ಮಾಡಿದ್ನಿ. ಅವಾಗ ನಾ ಕೇಳಿದ್ನಿ ಇದು ಬ್ಯಾನ್, ಅವ್ರೇನು ಹೇಳಿದರು ಇದು ಬ್ಯಾನ್ ಆಗಿಲ್ಲ, ಈ ಕಬ್ಬಿಗೆ 9 ತಿಂಗಳು ಆದಮೇಲೆ ಒಂದು ರೋಗ ಬರ್ತೈತಿ. ಆ ರೋಗ ಬರೋದಕ್ಕಾಗಿ ನಾವು ಇದನ್ನು ಬ್ಯಾನ್ ಅಂತ ಹೇಳಿದೆವು. ಈ ಕಬ್ಬ ಯಾವುದೋ ಕಾರಣಕ್ಕೂ ಬ್ಯಾನ್ ಇಲ್ಲ. ಆಮೇಲೆ ನಾವು ಈ ಕಬ್ಬು ಹಾಕಬೇಕಂತಂದ್ರೆ ನಾವು ಒಂದು 2-3 ಹೊಸದು ಹೇಳ್ತೇವೆ. ಪೈಲ ಬೀಜೋಪಚಾರ ಮಾಡೋ ಮುಂದೆ ಹಿಡ್ಕೊಂಡು ಮುಂದೆ ಈ ಕಬ್ಬ 8-9 ತಿಂಗಳು ಬರೋ ಮಟ್ಟ ನಾವು ಹೊಸೋಪಚಾರ ಮಾಡಿದ್ರೆ ಇದು ಕಬ್ಬ ಎಕರೆಗೆ 100 ಟನ್ ಮಟ್ಟ ಬರ್ತೈತೆ ಅಂತ ಹೇಳ್ಯಾರ. ನಮಗೆ ಧಾರವಾಡ ಕೇಂದ್ರದವರು ಹೇಳಿದರು. ಆಮೇಲೆ ಸಂಕೇಶ್ವರ ಕೇಂದ್ರದವರು ಹೇಳಿದರು ಈ ಕಬ್ಬ ಯಾವುದೋ ಕಾರಣಕ್ಕೂ ಬ್ಯಾನೂ ಆಗಿಲ್ಲ. ಆಮೇಲೆ ಈ ಕಬ್ಬನ್ನು ಎಲ್ಲ ಬೇಕಾದ್ರೂ ಒಯ್ತಾರೆ ಅಂತ ಹೇಳ್ಯಾರ. ನನ್ನ ರೈತ ಬಂಧುಗಳಿಗೆ ನಾನು ಹೇಳ ಬಯಸ್ತೇನೆ. ನೋಡತ್ತಾರಲ್ಲ, ಈ ಥರ ನಾವು ಬೀಜದ ಮ್ಯಾಗ 2 ಇಂಚ್ ಮಣ್ಣು ಬೀಳುವಂಗೆ ನಾವು ಹಾಕಿದ್ವು ಅಂತಂದ್ರೆ ಬೀಜ ಭಾಳ ಚಂದ ಹುಡ್ತೈತೆ ಅಂತ ಹೇಳಿ ಎಲ್ಲ ನನ್ನ ರೈತರಿಗೆ ನನ್ನ ನಮಸ್ಕಾರಗಳು.